ನಮಸ್ಕಾರ. ತುಂಬ ದಿನ ಆದಮೇಲೆ ನಾನು ಬೆನ್ನೆಲೆ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ. ಯಾಕಂದರೆ ಗಾಡಿ ನಿಲ್ಲಿಸ್ಬಿಟ್ಟಿದ್ದೆ, ನಾಳೆ ಫುಲ್ ರಚ್ಚೆಲ್ಲ ಆಗಿರುತ್ತೆ ಅಂದ್ಬಿಟ್ಟು ಇಷ್ಟು ದಿನ ಮನೇಲಿ ನಿಲ್ಲಿಸ್ಬಿಟ್ಟಿದ್ದೆ. ಸರಿ ಅಂದ್ಬಿಟ್ಟು ನೆನ್ನೆ ಸರ್ವಿಸಿಗೆ ಕೊಟ್ಟಿದ್ದೆ ಗಾಡಿ. ಜಸ್ಟ್ ನೋಡಿ, ಇವಾಗ ಗ್ಯಾರೇಜಿಂದ ಗಾಡಿ ತಗೊಂಡು ಸರ್ವಿಸ್ ಮಾಡಿಕೊಟ್ಟಿದ್ರು. ಟ್ರಯಲ್ ಮಾಡೋಣ ಅಂತ ಗಾಡಿ ಹತ್ಕೊಂಡು ಬಂದೆ. ನಾಟ್ ಬ್ಯಾಡ್, ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕಾಸ್ಟ್ ಎಷ್ಟಾಯಿತು ಅಂದರೆ ಹೇಳಿದರೆ ಶಾಕ್ ಆಗ್ತೀರಾ. 19,000 ರೂಪಾಯಿ ಬರೀ ಸರ್ವಿಸ್ಗೆ. ಸ್ಪೇರ್ ಪಾರ್ಟ್ಸ್ ಅಂತೂ ಏನೂ ಹಾಕಿಲ್ಲ, ಬರೀ ಆಯಿಲ್ ಚೇಂಜು, ಗೇರ್ ಬಾಕ್ಸ್ ಆಯಿಲು, ಆಮೇಲೆ ಅದು ಕ್ಲಚ್ ಪ್ಲೇಟ್ಸು, ಹಿಂದೆ ಬ್ರೇಕ್ ಪ್ಯಾಡು, ಆಮೇಲೆ ಡಿಸ್ಕ್ ಬ್ರೇಕ್ ಅನಿಸುತ್ತೆ. ಆ ಡಿಸ್ಕು ಹೋಗ್ಬಿಟ್ಟಿತ್ತು, ಅದನ್ನು ಹೊಸದು ಹಾಕಿದ್ದಾರೆ. ಸೊ ಓವರಾಲು ಬಂದ್ಬಿಟ್ಟು 19,000 ರೂಪಾಯಿ. ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಗಾಡಿ ಹತ್ಕೊಂಡು ನಮ್ಮ ಏರಿಯಲ್ಲ ಎತ್ಕೊಂಡು ಹೋಗಿದ್ದೆ. ರೋಡ್ ಬ್ಲಾಕ್ ಮಾಡಿದ್ದ. ಇದು ಬಂದುಬಿಟ್ಟು ಅಮರ್ಜ್ಯೋತಿ ಸ್ಕೂಲ್ ರೋಡು. ಯೂಶ್ವಲಿ ತುಂಬ ಕಂಜೆಸ್ಟೆಡ್ ಇರುತ್ತೆ. ಸೊ ಇವತ್ತು ಇನ್ನೂ ಸ್ಕೂಲ್ ಬಿಟ್ಟಿಲ್ಲ ಅನಿಸುತ್ತೆ, ಅದಕ್ಕೆ ಇವಾಗ ಫುಲ್ ಫ್ರೀ ಆಗಿದೆ ರೋಡು. ಒಂದು ಹುಡುಗ ಹೋದ, ಸೊ ಇವಾಗ ಬಿಟ್ಟಿದ್ದಾರೆ ಅನಿಸುತ್ತೆ. ಈ ರೋಡಲ್ಲಿ ಯಾವತ್ತು ಬಂದ್ರೂ ನಾನು ಫುಲ್ ಕಂಜೆಸ್ಟೆಡ್ ಇರುತ್ತೆ, ಏನಕ್ಕೆ ಸ್ಕೂಲ್ ಬಿಟ್ಟಾಗ ಅದೇ ಟೈಮಿಗೆ ನಾನು ಬರ್ತೀನಿ. ಸೌಂಡ್ ಕೇಳಿಸ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಸೌಂಡು, ಗಾಡಿ ಸೌಂಡು ಆಲ್ಮೋಸ್ಟ್ 30% ಇನ್ಕ್ರೀಸ್ ಆಗಿದೆ. ಮೊದಲೇ ಏನಿತ್ತು ಸೌಂಡು, ಅದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಮೇ ಬಿ ಸರ್ವಿಸ್ ಆಗಿದೆ ಗಾಡಿ, ಇಲ್ಲ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿರ್ಬೋದು ಅವರು, ಇಲ್ಲ. ಆದರೆ ಪ್ಯೂರ್ ಸೌಂಡ್ ಬರ್ತಿದೆ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನೋಡಿ, ಇದು ಬಂದುಬಿಟ್ಟು ಕೇಂಬ್ರಿಡ್ಜ್ ಕಾಲೇಜ್ ರೋಡು. ಇಲ್ಲಿಂದ ಮುಂದೆ ಹೋದರೆ ನಮ್ಮ ಜೀಪ್ ಇರೋ ಗ್ಯಾರೇಜ್ ಬರುತ್ತೆ. ಸೊ ಅಲ್ಲಿಗೆ ಹೋಗ್ತಿದ್ದೆ. ಆಲ್ಮೋಸ್ಟು ಆಯಿತು, ಅದು 5 ಕಿಲೋಮೀಟರ್ಸ್ ಟ್ರಯಲ್ ಮಾಡಿದ್ಮೇಲೆ, ಪಾಕೆಟಿಂದ 19,000 ರೂಪಾಯಿ ಖರ್ಚು ಮಾಡಿದ್ಮೇಲೆ ಫುಲ್ಲಿ ಸ್ಯಾಟಿಸ್ಫೈಡ್. ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೌಂಡ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.